ಎಲ್ರಿಗೂ ನಮಸ್ಕಾರ. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ ಭೂಮಿ ತಾಯಿಯ ಚೊಚ್ಚಲ ಮಗ. ಈ ಒಂದು ಸಾಲು ಕೂಡ ದ.ರಾ ಬೇಂದ್ರೆ ಅವ್ರದ್ದು, ನಮ್ಮ ವರಕವಿ ಅವ್ರು ಬರೆದಂಥ ಹಾಡನ್ನು ಬಳಸ್ಕೊಂಡಿದ್ದಾರೆ. ಅದು ಆಮೇಲೆ ಹೇಳ್ತೀನಿ. ಈ ಸಿನಿಮಾಕ್ಕೆ ಮೊದಲು ಆಯ್ಕೆಯಾಗೋದು ಹಂಸಲೇಖ ಅವರು ಮ್ಯೂಸಿಕ್ ಮಾಡೋಕ್ಕೆ. ಯಾಕೆಂದರೆ ಹಂಸಲೇಖ ಅವರು ಹಾಗೂ ಸಿಂಗ್ ಬಾಬು ಅವರು ತುಂಬ ಆತ್ಮೀಯರು. ಅವ್ರನ್ನ ಬಿಟ್ಟು ಸಿನಿಮಾ ಮಾಡ್ತಿರ್ಲಿಲ್ಲ. ಕೆಲವೊಂದು ಕಾರಣಾಂತರಗಳಿಂದ ಆ ಬ್ಯುಸಿ ಇರೋ ಕಾರಣ ಬಿಟ್ಟಿರ್ಬೋದು, ಆದರೆ ಆಲ್ಮೋಸ್ಟ್ ಹಂಸಲೇಖ ಅವರೇ ಮಾಡಿದ್ದು. ಆದರೆ ಈ ಸಿನಿಮಾ ಇವ್ರು ಪ್ರಾಜೆಕ್ಟ್ ತೊಗೊಂಡು ಹೋದಾಗ ಹಂಸಲೇಖ ಅವರು ಒಪ್ಕೊಳ್ಳಲ್ಲ. ಆಲ್ರೆಡಿ ಅವರು ಸುಗ್ಗಿ ಸಿನಿಮಾದಲ್ಲಿ ಒಂದು ದೊಡ್ಡ ಒಂದು ಹೊಡೆತ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಸುಗ್ಗಿ ಸಿನಿಮಾದ ಒಂದು ಶೂಟಿಂಗ್ ನಿಂತೋಗಿರುತ್ತೆ. ಹೀರೋಯಿನ್ ತಂದೆ ಆಕ್ಸಿಡೆಂಟ್ಲಿ ತೀರೋಗಿರ್ತಾರೆ. ಹೀರೋಯಿನ್ಗೂ ಸ್ವಲ್ಪ ಏಟಾಗಿರುತ್ತೆ. ಏನು ಮಾಡೋದು ಅಂತ ಗೊತ್ತಾಗಲ್ಲ ಹಂಸಲೇಖ ಅವರಿಗೆ. ತುಂಬ ಹಣ ಹಾಕಿರ್ತಾರೆ. ಅವರೇ ಅದರದ್ದು ಪ್ರೊಡ್ಯೂಸರು. ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗ ಅವರಿಗೆ ಬೇರೆ ಕಡೆ ಅವರಿಗೆ ಗಮನ ಕೊಡೋಕ್ಕಾಗಲ್ಲ. ಮಾಡಲ್ಲ ಅಂತಲ್ಲ, ಇದನ್ನ ನಾನು ಕಂಟಿನ್ಯೂ ಹೆಂಗೆ ಮಾಡ್ಬೋದು ಗೊತ್ತಿಲ್ಲ ಕಣಪ್ಪ, ಅದಕ್ಕೆ ನೀನು ಕೆಲಸ ಮಾಡಿ ಮನೋರ ಹತ್ರ ಮಾಡಿಸ್ಕೊಂಬಿಡು, ಇಲ್ಲ ಬೇರೆ ಹತ್ರ ಮಾಡಿಸ್ಕೊಂಬಿಡು ಅಂತ ಹೇಳ್ತಾರೆ. ಆಗ ಈ ಪ್ರಾಜೆಕ್ಟ್ ಮನೋರ್ ಸರಿಗೆ ಬರುತ್ತೆ. ಅಲ್ಲಿ ಮುಂಗಾರಿನ ಮಿಂಚು, ಭೂಮಿ ತಾಯಿಯ ಚೊಚ್ಚಲ ಮಗ ಹಾಗೂ ದೋಣಿ ಸಾಗಲಿ 3 ಸಿನಿಮಾ ಕೂಡ ಸಿಂಗ್ ಬಾಬು ಅವರಿಗೆ ಮನೋರ್ ಸರ್ ಮ್ಯೂಸಿಕ್ ಮಾಡ್ತಾರೆ. ಅದು ಇನ್ನೊಂದು ವಿಷಯ ಹೇಳಬೇಕು, ಸ್ವಲ್ಪ ಬೇಜಾರ ಸಂಗತಿ ಅಂದರೆ ಸಂಕೇತ್ ಸ್ಟುಡಿಯೋದ ಕೊನೆ ಆ ಕಾಲಘಟ್ಟದಲ್ಲಿ ಆದಂಥ ರೆಕಾರ್ಡಿಂಗ್ ಆದಂಥ ಮೂವಿ ಇದೆಲ್ಲ 2001ಗೆ ಸಂಕೇತ್ ಮುಚ್ಚೋಗುತ್ತೆ. 98ಗೆ ಇದಾಗುತ್ತೆ. ಅದಾಗಿ 1-2 ವರ್ಷಕ್ಕೆ ಸಂಕೇತ್ ಮುಚ್ಚೋಗುತ್ತೆ. ಆಗ ಮನೋರ್ ಸರ್ ಹೇಳಬೇಕು, ತುಂಬ ಬೇಜಾರು ಮಾಡಿದ್ರು. ಆಗ ನಮಗೆ ಸುದ್ದಿ ಗೊತ್ತಾಯ್ತಿತ್ತು ಇದು ಮುಚ್ಚಿಬಿಡ್ತಾರೆ ಅಂತ. ಬೇಜಾರಾಗ್ತಿತ್ತು ರೆಕಾರ್ಡಿಂಗ್ ಮಾಡುವಾಗೆಲ್ಲ ಅಂತ ಹೇಳಿದ್ರು. ಇಲ್ಲಿ ಚಿತ್ರಮ್ಮ ಅವರು ಹಂಸಲೇಖ ಚಿತ್ರಮ್ಮ ಅವರಿಗೆ ತುಂಬ ಹಾಡು ಕೊಟ್ಟಿದ್ದಾರೆ, ತುಂಬ ಹಿಟ್ ಸಾಂಗ್ ಕೊಟ್ಟಿದ್ದಾರೆ. ಮನೋರ್ ಅವರು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಸಿನಿಮಾದ ಒಂದು ಹಾಡು ನೇಸರ ಅಂತೇಳೋ ಹಾಡುಬಿಟ್ಟು ಅದು ಲಿರಿಕ್ಸ್ನ ತುಂಬ ಇಷ್ಟಪಡ್ತಾರೆ ಚಿತ್ರಮ್ಮ ಅವರು. ತುಂಬ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಮನೋರ್ ಅವರಿಗೆ. ಇಲ್ಲಿ ಉದುರೋ ಹೂ ಸಾವಿರ, ಅರಳೋ ಹೂ ಸಾವಿರ, ಕಳೆಯುವುದೇನಿದೆ ಅಂತ. ಅಂದರೆ ಸಾಹಿತಿಗಳಿಗೆ ಒಂದು ಸನ್ನಿವೇಶ ಹೇಳ್ದಂಗೆ ಅವ್ರು ಫಸ್ಟ್ ಗಮನಿಸೋದೇ ಪ್ರಕೃತಿಗೂ ಮನುಷ್ಯನ ಜೀವನಕ್ಕೂ ಆ ಕಷ್ಟ ಸುಖಕ್ಕೂ ಒಂದು ಬೆಸಿಗೆ ಹಾಕ್ಬಿಡ್ತಾರೆ. ಹಾಗೆ ಮನೋರ್ ಸರ್ ಬರೆದಂಥ ಹಾಡಿದು ಎಲ್ಲ ಲಿರಿಕ್ಸ್ ಮನೋರ್ ಸಾರೇ ಬರೆಯೋದು. ಒಂದು ಹಾಡು ಮಾತ್ರ ಟೈಟಲ್ ಸಾಂಗ್ ಮಾತ್ರ ಬೇಂದ್ರೆ ಅವ್ರದ್ದು. ಅವ್ರು ಬೇಂದ್ರೆ ಅವ್ರು ನಮ್ಮೊಟ್ಟಿಗೆ ಇರಲ್ಲ ಆ ಟೈಮಲ್ಲಿ. ಹಾಗಾಗಿ ಸಿಂಗ್ ಬಾಬು ಅವರು ಬೇಂದ್ರೆ ಅವ್ರ ಮಗನ ವಾಮನ ಬೇಂದ್ರೆ ಅವ್ರನ್ನ ಭೇಟಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಈ ಹಾಡನ್ನ ಬಳಸ್ಕೋಬೇಕು ಅಂತ ಹೇಳ್ತಾರೆ. ನಾನು ಬಳಸ್ಕೋತೀನಿ ಅಂತ ಕೇಳ್ತಾರೆ. ಆಗ ಅವರು ಒಪ್ಕೊತಾರೆ. ಹಾಗಾಗಿ ಆ ಟೈಟಲ್ ಸಾಂಗ್ನ ಬಳಸ್ಕೊತಾರೆ. ಅಣ್ಣವರು ಸೂಪರಾಗಿ ಆಡ್ತಾರೆ. ಸಂಕೇತಲ್ಲೇ ರೆಕಾರ್ಡಿಂಗ್ ಆಗೋದು. ಅಣ್ಣವ್ರ ಮುಂದೆ ಅದ್ಭುತವಾಗಿ ಆಡ್ತಾರೆ ಈ ಹಾಡನ್ನ. ನಿಮಗೆಲ್ಲ ಗೊತ್ತು ಈ ಹಾಡು. ಹಾಗಾಗಿ ಈ ವಿಷಯ ಹೇಳಬೇಕಿತ್ತು ನಿಮಗೆ. ಈ ಸಿನಿಮಾಕ್ಕೆ ಸೋಷಿಯಲ್ ರೆಸ್ಪಾನ್ಸಿಬಲ್ ಇರೋ ಸಿನಿಮಾ ಅಂತೇಳಿ ಒಂದು ಅವಾರ್ಡ್ ಬರುತ್ತೆ ಸಿಂಗ್ ಬಾಬು ಅವರಿಗೆ. ಬೆಸ್ಟ್ ಬರಹಗಾರ ಅಂತೇಳಿ ಸುರೇಂದ್ರನಾಥ್ ಅವರು, ಹಿರಿಯ ರಂಗಕರ್ಮಿಗಳು, ಬರಹಗಾರರು, ಅವ್ರಿಗೂ ಅವಾರ್ಡ್ ಬರುತ್ತೆ. ಮ್ಯೂಸಿಕ್ಗೆ ಬರಬೇಕಿತ್ತು, ಬಟ್ ಸಿನಿಮಾ ಅಷ್ಟಾಗಿ ಯಶಸ್ಸಾಗಲ್ಲ. ಹಾಗಾಗಿ ಇದೊಂದು ಎವರೇಜ್ ಹಿಟ್ ಫಿಲಮು. ಹಾಗಾಗಿ ಇದು ಬರಲ್ಲ. ಶಿವಣ್ಣ, ರಮೇಶ್ ಅವರು, ಶಿಲ್ಪ ಅವರು, ವಿಜಯಲಕ್ಷ್ಮಿ ಅವರು, ಲೋಕೇಶ್ ಅವರು ಎಲ್ಲ ಮಾಡಿದಂಥ ಸಿನಿಮಾ ಇದು. ಒಂದು ಒಳ್ಳೆ ಸಬ್ಜೆಕ್ಟ್ ಇದು. ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ಸಿನಿಮಾ ಇದು. ಹಾಗಾಗಿ ಈ ಸಿನಿಮಾಕ್ಕೆ ನನ್ನ ನೆನಪಾಯಿತು. ಮನೋಹರ್ ಸರ್ನ ಕೇಳತಿಗೆ ಇಷ್ಟು ವಿಷಯ ಹೇಳಿದ್ರು. ಚಿತ್ರಮ್ಮ ಅವರು ತುಂಬ ಇಷ್ಟಪಟ್ಟು ಆಡಿದಂಥ ಹಾಡು ಅಂದರು, ಅಣ್ಣವರು ಕೂಡ. ಹಾಗಾಗಿ ನೀವು ಹೇಳಬೇಕಿತ್ತು. ಈ ಸಿನಿಮಾದ ಹಾಡನ್ನ ಎಲ್ಲ ಯೂಟ್ಯೂಬಲ್ಲಿ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.